ಕ್ರಿಶ್ಚಿಯಾನಿಟಿ ನಮ್ಮದು ಮಾತ್ರ ಸತ್ಯ ಅನ್ನತ್ತೆ, ಇಸ್ಲಾಂ ಇಲ್ಲ ಇದು ಮಾತ್ರ ಸತ್ಯ ಅನ್ನತ್ತೆ. ಇವೆರಡು ಭಾರತವನ್ನ ಕೀಳಾಗಿ ನೋಡ್ತಾ ಇವೆ. ಭಾರತದ ಬಗ್ಗೆ ಜಗತ್ತಿಗೆ ಏನೂ ಗೊತ್ತಾಗಬಾರದು ಅನ್ನೋ ರೀತಿ. ಭಾರತದ ಒಂದು ಅದ್ಭುತ ಸಂಗತಿ ಅಂದ್ರೆ ಮಹಾನ್ ಚೇತನಗಳು ಬಂದಾಗಲೂ ಸಹ ಅವರಿಗೆ ಆದೇಶ ಕೊಡೋಕೆ ಆಗಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಪ್ರಶ್ನೆಗಳೇ ತುಂಬಿಕೊಂಡಿದ್ದು. ಇದು ಜಿಜ್ಞಾಸೆಯ ನಾಡಾಗಿತ್ತು. ಆದರೆ ಜಗತ್ತಿನ ಕೆಲವು ಭಾಗಗಳು ಈ ಆದೇಶ ತಗೊಂಡು ಇದು ಹೀಗೆ ಅಂದ್ರು, ಇದು ಹೀಗಲ್ಲ ಅಂದ್ರೆ ಸಾಯ್ತೀರಿ ಅಷ್ಟೇ. ಇದು ಪರಿಣಾಮಕಾರಿ ವಿಧಾನ. ಹೌದು ನೋಡಿ, ಪ್ರಶ್ನೆಯನ್ನ ನಿಭಾಯಿಸೋಕೆ ಎರಡು ವಿಧಾನಗಳಿವೆ. ಅದಕ್ಕೆ ಉತ್ತರ ಕೊಡ್ತೀರಿ ಅಥವಾ ಕೇಳಿದವನನ್ನ ಕೊಲ್ತೀರಿ. ನಿಮಗೆ ಉತ್ತರ ಕೊಟ್ರೆ ನೀವು ಇನ್ನೊಂದು ಪ್ರಶ್ನೆ ಕೇಳ್ತೀರಿ, ಆದರೆ ನಿಮ್ಮ ಕಥೆ ಮುಗಿಸಿದ್ರೆ ಆಮೇಲೆ ಪ್ರಶ್ನೆಯೇ ಇರಲ್ಲ. ಹಾಗಾಗಿ ಅವರು ಈ ವಿಧಾನನ ಅನುಸರಿಸಿದ್ರು. ಪ್ರಶ್ನೆ ಕೇಳಿದವರನ್ನೇ ಸಾಯಿಸಿಬಿಡೋದು. ಸ್ವಲ್ಪ ಸಮಯ ಆದ್ಮೇಲೆ ಇಡೀ ಸಮಾಜನೇ ಪ್ರಶ್ನೆ ಕೇಳೋಕೆ ಹೆದರಿತು. ನೋಡಿ, ಜನರು ಯುರೋಪಿನ ಮತ್ತು ಮಧ್ಯಪ್ರಾಚ್ಯದ ಸೀಕ್ರೆಟ್ ಸ್ಕೂಲ್ಗಳ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ. ಸ್ಕೂಲ್ಗಳು ಸೀಕ್ರೆಟ್ ಆಗಿರೋದ್ಯಾಕೆ? ಇಲ್ಲದಿದ್ರೆ ನೀವು ಸತ್ತು ಹೋಗ್ತೀರಿ. ಹೆಲೋ, ಭಾರತದಲ್ಲಿ ಸೀಕ್ರೆಟ್ ಸ್ಕೂಲ್ ಇಲ್ಲ. ಇಲ್ಲಿ ಎಲ್ಲಾ ಥರದ ಸಂಗತಿಗಳಾಗ್ತಿದ್ವು. ಅದೇ ತಲೆಮಾರಲ್ಲಿ ಎಲ್ಲಾ ಥರದ ಸಂಗತಿಗಳನ್ನ ಮಾಡಲಾಗ್ತಿತ್ತು. ನೋಡಿ, ಜನರು ಅನ್ವೇಷಣೆಯಲ್ಲಿ ಇದ್ದಾಗ ಇದು ಇಷ್ಟ ಇಲ್ಲ ಅಂದು ಇನ್ನೊಂದು ಏನನ್ನೋ ಅನುಸರಿಸ್ತಿದ್ರು. ಆದರೆ ಯಾವತ್ತೂ ಹಿಂಸಾಚಾರ ಇರಲಿಲ್ಲ. ಯಾಕಂದ್ರೆ ನಾವು ಜಿಜ್ಞಾಸೆಯ ಸಂಸ್ಕೃತಿಯನ್ನು ನಿರ್ಮಿಸಿದ್ವಿ, ನಂಬಿಕೆಯದ್ದಲ್ಲ.